6 ತಿಂಗಳು ಮಾತನಾಡಿದರೆ ಇನ್ನಾರು ತಿಂಗಳು ಘೋರ ಮೌನ. ಈ ನಾಗಸಾಧು ಆಶೀರ್ವಾದ ಪಡೆದರೆ ಯಾರೂ ಸೋಲಲ್ಲ. ನಾಗಸಾಧು ಆಶೀರ್ವಾದ ಪಡೆದ ಶ್ರೀರಾಮುಲು ಅನಂತಕುಮಾರ್ ಹೆಗಡೆ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ಸಂಕಟ ಬಂದಾಗ ವೆಂಕಟರಮಣ. ಒಂದಷ್ಟು ಜನ ಎಲ್ರಿಗೂ ಒಪ್ಪುತ್ತೆ, ಬರೀ ಜನಪ್ರತಿನಿಧಿಗಳಷ್ಟೇ ಅಲ್ಲ. ಹೀಗಾಗಿ ತಾವು ಮುಂದೆ ಮಾಡುವಂತಹ ಕೆಲಸದಲ್ಲಿ ಯಶಸ್ಸು ಸಿಗಲಿ ಅಂತ BJPಯ ಮುಖಂಡರುಗಳು ನಾಗಸಾಧು ಅವರ ಆಶೀರ್ವಾದಕ್ಕೆ ಮುಂದಾಗಿದ್ದಾರೆ. ಅಚ್ಚರಿ ಪಡಬೇಕಂದ್ರೆ ಈ ನಾಗಸಾಧುಗಳ ಬಗ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲ. 6 ತಿಂಗಳು ಸೈಲೆಂಟಾಗಿರ್ತಾರೆ, ಮೌನವ್ರತ, ಮಾತಾಡಲ್ಲ, ಘೋರವಾದಂಥ ಮೌನವ್ರತ. ಇನ್ನು 6 ತಿಂಗಳು ಮಾತ್ರ. After exams, everybody asks us only one question. How much did you score? What is your percentage? They ask us 100 such questions. I always give only one answer. CBC exam scanner books. ಮಾತಾಡೋದು ಅದು ಮಿತಭಾಷಿಕ. ಕರ್ನಾಟಕದಲ್ಲೇ ಇದ್ದಾರೆ. ಈ ಹಿಂದೆ ಅವ್ರ ಹತ್ರ ಯಾರೆಲ್ಲ ಆಶೀರ್ವಾದವನ್ನು ಪಡೆದು ಪಾಸಿಟಿವ್ ಆಗಿ ಅಲ್ಲಿಂದ ತೆರಳಿದ್ರೋ ಅವ್ರು ಯಾರು ಕೂಡ ಚುನಾವಣಾ ಅಖಾಡದಲ್ಲಿ ಇಲ್ಲಿವರೆಗೂ ಸೋತಿಲ್ಲ ಅನ್ನೋದು ಒಂದು ಇತಿಹಾಸ. ಈ ಬಾರಿ ಇದೀಗ ಶ್ರೀರಾಮುಲು ಬಳ್ಳಾರಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಬೇಕಾದ್ರೆ ಲೆಕ್ಕಾಚಾರದಲ್ಲವರೇ. ಮತ್ತೊಂದು ಕಡೆ ಅನಂತಕುಮಾರ್ ಹೆಗಡೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಮರು ಆಯ್ಕೆಗೆ ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವರಿಬ್ಬರು ಕೂಡ ಇದೀಗ ನಾಗಸಾಧುವಿನ ಆಶೀರ್ವಾದವನ್ನು ಪಡೆದು ಬಂದಿದ್ದು ಚುನಾವಣೆಗೆ ರಣೋತ್ಸಾಹದಲ್ಲಿ ಇದ್ದಾರೆ. ಈ ಹಿಂದೆ DK ಶಿವಕುಮಾರ್, ಉಗ್ರಪ್ಪ, ತುಕಾರಾಂ, MP ಪ್ರಕಾಶ್, ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಆನಂದ್ ಸಿಂಗ್, ಸಂತೋಷ್ ಲಾಡ್, ಅನಿಲ್ ಲಾಡ್ ಸೇರಿದಂತೆ 10 ಹಲವು ನಾಯಕರು ಈ ನಾಗಸಾಧುವನ್ನು ಭೇಟಿ ಮಾಡಿ ಆಶೀರ್ವಾದವನ್ನು ಪಡ್ತಿದ್ದಾರೆ. ಹಂಗಾರೆ ಯಾರವರು? ಸಂಡೂರು ತಾಲೂಕಿನ ದೇವರಕೊಳ್ಳ ಪ್ರದೇಶದಲ್ಲಿ ನೆಲೆಸಿರುವ ನಾಗಸಾಧು ಶ್ರೀ ದಿಗಂಬರ ರಾಜ ಭಾರತಿ. ಬಳ್ಳಾರಿ ಜಿಲ್ಲೆಯನ್ನು ಮೀರಿ ಅವರು ಪ್ರಭಾವವನ್ನು ಹೊಂದಿದ್ದಾರೆ. ದಟ್ಟ ಅರಣ್ಯದಲ್ಲಿರುವ ಗುಡ್ಡದ ಮೇಲೆ ವಾಸ ಮಾಡುತ್ತಿರುವ ಈ ನಾಗಸಾಧು 6 ತಿಂಗಳು ಮಾತನಾಡಿದ್ರೆ ಇನ್ನು 6 ತಿಂಗಳು ಮೌನವ್ರತದಲ್ಲಿರ್ತಾರೆ. ಇಲ್ಲಿಗೆ ಬಂದು ನಾಗಸಾಧುಗಳ ಆಶೀರ್ವಾದ ಪಡೆದವರು ಯಾರು ಸೋತಿಲ್ಲ ಅನ್ನೋ ಪ್ರತೀತಿಯೂ ಇದೆ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸಾತ್ವಿಕ ಸನ್ಯಾಸಿ ಜೀವನ ನಡೆಸುತ್ತಿರುವ ಈ ನಾಗಸಾಧು ಆಶೀರ್ವಾದ ಪಡೆಯಲು ರಾಜಕೀಯ ನಾಯಕರುಗಳು ನೂಕು ನುಗ್ಗಲು. ಬಳ್ಳಾರಿ ಮೀಸಲು ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸೋಕೆ ST ಸಮುದಾಯದ ಪ್ರಮುಖ ನಾಯಕನಾಗಿರುವಂಥ ಮಾಜಿ DCM, ಮಾಜಿ ಸಚಿವ ಶ್ರೀರಾಮುಲು ಅವರು ಟೊಂಕ ಕಟ್ಟಿ ನಿಂತಿದ್ದಾರೆ. ಅಧಿಕೃತವಾಗಿ ಟಿಕೆಟ್ ಅನೌನ್ಸ್ ಆಗಬೇಕು ಅಷ್ಟೇ. ಅದಾಗಲೇ ಗ್ರೌಂಡ್ ವರ್ಕನ್ನು ಆರಂಭಿಸಿರುವಂತಹ ಶ್ರೀರಾಮುಲು ಅವರು ಸಾಕಷ್ಟು ಸಮಾರಂಭಗಳು, ಸಭೆಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹಳ್ಳಿಗಳಲ್ಲಿ ನಾಯಕರುಗಳನ್ನು ಭೇಟಿಯಾಗಿ ಮುಖಂಡರುಗಳ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ದೇಗುಲ ದರ್ಶನವನ್ನು ಮುಂದುವರಿಸಿದ್ದಾರೆ. ಇದೀಗ ನಾಗಸಾಧುವನ್ನು ಭೇಟಿಯಾಗಿ ಆಶೀರ್ವಾದವನ್ನು ಪಡೆದಿದ್ದಾರೆ. ಅವರು ಕೂಡ ಪಾಸಿಟಿವ್ ಆಗಿಯೇ ಹೇಳೋರಂತೆ ರಿಸಲ್ಟ್ ಮಾಡ್ಕೋಬಹುದು ಅಂತ. ಹೀಗಾಗಿ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಸ್ಪರ್ಧಿಸೋಕೆ ಮುಂದಾಗಿರುವಂತಹ ಶ್ರೀರಾಮುಲು ಅವರು ದೇವರಕೊಳ್ಳ ಪ್ರದೇಶದಲ್ಲಿ ನೆಲೆಸಿರುವ ನಾಗಸಾಧು ಶ್ರೀ ದಿಗಂಬರ್ ರಾಜ ಭಾರತಿ ಅವರನ್ನು ಭೇಟಿಯಾಗಿದ್ದಾರೆ. ಮತ್ತೊಂದು ಕಡೆ ಅನಂತಕುಮಾರ್ ಹೆಗಡೆ ಅವರು ಎಲೆಕ್ಷನ್ ಆದಮೇಲೆ ಎಲ್ಲೋಗಿದ್ರು ಅಂತ ಗೊತ್ತಿಲ್ಲ. ಇದಕ್ಕೆ ಕಳೆದ 1 ತಿಂಗಳಿಂದ ಫುಲ್ ಆ್ಯಕ್ಟಿವ್ ಆಗ್ಬಿಟ್ಟವ್ರೆ. ಕಾರ್ಯಕರ್ತರ ಮಾತನ್ನು ತಳ್ಳಾಕೋಕ್ಕಾಗಲ್ಲ, ಕಾರ್ಯಕರ್ತರ ಮಾತನ್ನು ನಿರ್ಲಕ್ಷಿಸೋಕ್ಕಾಗಲ್ಲ. ಚುನಾವಣೆಗೆ ಸ್ಪರ್ಧಿಸ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿರುವಂಥ ಅನಂತಕುಮಾರ್ ಹೆಗಡೆ ಅವರು ಕೂಡ ಈ ನಾಗಸಾಧುವನ್ನು ಭೇಟಿಯಾಗಿ ಆಶೀರ್ವಾದವನ್ನು ಪಡ್ತಿದ್ದಾರೆ. ಹೀಗಾಗಿ ಫುಲ್ ಡಿಮ್ಯಾಂಡು. ಆದರೆ ಅವರಂತೂ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲ. ಇದ್ದರೆ ಇದೆ ಅಂತಾರೆ, ಇಲ್ಲಾಂದರೆ ಇಲ್ಲ ಅಂತಾರೆ. ಅಭಿವೃದ್ಧಿ ವಿಚಾರದಲ್ಲಿ ಅಥವಾ ಯಶಸ್ಸಿನ ವಿಚಾರದಲ್ಲಿ ಇವರಿಬ್ಬರಿಗೂ ಪಾಸಿಟಿವ್ ಆಗಿದೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ವೀಕ್ಷಕರೇ, 6 ತಿಂಗಳು ಘೋರ ಮೌನವ್ರತವನ್ನು ಮಾಡುವಂಥ ಈ ನಾಗಸಾಧು ಇದೀಗ ಮಾತನಾಡ್ತಾ ಇದ್ದಾರೆ. ಇವರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಏನಾಗ್ಬೋದು? ಬಳ್ಳಾರಿ ಮತ್ತು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದರು ಯಾರಾಗಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ. ಧನ್ಯವಾದಗಳು.